ಸತ್ಯ ಗೊತ್ತಾಯ್ತು. ವರ ನನ್ನ ಬಗ್ಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ, ನನ್ನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ದಾಳೆ. ಅವಳು ತಾನೇ ಏನ್ ಮಾಡ್ತಾಳೆ, ತಪ್ಪೆಲ್ಲ ನಂದೇ ಆಗಿರುವಾಗ ನಾನು ಅದನ್ನು ಒಪ್ಕೊಳ್ಳೇಬೇಕು. ಇಷ್ಟು ವರ್ಷ ಪ್ರೀತಿ ಅನ್ನೋ ಸಿಹಿ ಕೊಟ್ಟಿದ್ದಾಳೆ, ಈ ದ್ವೇಷ ಅನ್ನೋ ಕಹಿ ಕೊಡ್ತಾ ಇದ್ದಾಳೆ. ಏನೇ ಆದರೂ ನಾನು ಅವಳ ಅಣ್ಣ, ಅದನ್ನೆಲ್ಲ ನಾನು ಸಹಿಸ್ಕೊಳ್ಳೇಬೇಕು. ಕಾರ್ತಿಕೇಯ, ಕಾಫಿ ಕುಡಿಯಪ್ಪ. ಕಾರ್ತಿಕೇಯ, ಕಾಫಿ ಕುಡಿಯಪ್ಪ. ನೋಡಪ್ಪ, ನೀನ್ ಜಾಸ್ತಿ ಯೋಚನೆ ಮಾಡಬಾರ್ದು. ಕಪ್ಪೆ ಚಿಪ್ಪು ತನ್ನೊಳಗೆ ಮುತ್ತನ್ನ ಬಚ್ಚಿಟ್ಕೊಂಡು ಹೊರಗಡೆ ನೋಡೋದಕ್ಕೆ ಸಾಧಾರಣ ಚಿಪ್ಪಿನ ತರ ಕಾಣಿಸ್ತಂತೆ. ಹಂಗೆ ಕಣೋ ನೀನು, ಮುತ್ತಿನಂತ ಮಗ. ನಿನ್ನೊಳಗಿರೋ ಅದೃಷ್ಟ ನಿನಗೆ ಗೊತ್ತಾಗ್ತಾ ಇಲ್ಲ ಕಂದ. ಕಾಫಿ ಕುಡಿ. ಅಯ್ಯ, ಬೇಡ ಅಂದ್ರೆ ಕೇಳ್ಬಿಡ್ತೀನಾ? ತಗೋ ಕುಡಿ ಸುಮ್ನೆ. ಕಾಫಿ ಬೇಡವನ? ಹೋಗ್ಲಿ ಬಿಡು ಸುಂದ್ರ. ಇವಾಗ ತಿಂಡಿ ತಿನ್ನಲ್ಲ, ತಿಂಡಿ ತಿನ್ನ ಕೈ ತೊಳೆಯಲ್ಲ ಅನ್ನೋದೆಲ್ಲ ನಾಮಕಾವಸ್ಥೆ ಹೇಳೋನಿಲ್ಲ ನೀನೀಗ. ಕೈ ತೊಳ್ಸ ಅಂತ ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ನನಗೆ ಹಸು ಇಲ್ಲ. ಅಯ್ಯೋ, ಹಸುವಿಲ್ಲ ಅಂತ ಹೇಳ್ಬೇಡಪ್ಪ. ನೀನ್ ಹಸುವಿಲ್ಲ ಅಂದ್ರೆ ನನ್ ಕರಳು ಚುರುಕ್ ಅಂದ್ಬಿಡುತ್ತೆ. ಈ ಸುಂದ್ರ ಒಬ್ನೇ ನನ್ ಮಗ ಏನೋ. ಇವನು ಸೋಂಬೇರಿ ಸುಂದ್ರ, ದರಿದ್ರ. ಆದ್ರೆ ನೀನು ಬಂಗಾರದಂತ ಮನಸ್ಸಿರೋ ಹುಡುಗ. ನಿನಗ್ ನೋವಾದ್ರೆ ನನಗೂ ನೋವಾಗುತ್ತಪ್ಪ. ಇದು ಹೆತ್ ಕರಳಲ್ಲ, ಆದ್ರೆ ಗೊತ್ತ ಕರಳು. ಯಾಕೇಳ? ನಿನ್ ಬಗ್ಗೆ ನನಗೆಲ್ಲ ಗೊತ್ತಲ್ಲ, ಅದಕ್ಕೆ ಗೊತ್ತ ಕರಳು. ನೋಡು, ನೀನು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನ್ ಇವಾಗ ಹೋಗ್ತಾ ಇರೋ ದಾರಿ ಏನಿದೆ ಅದು ಸರಿಯಾಗಿದೆ. ಅದ್ರ ಮೇಲೆನೆ ನಿಗಾ ಇಟ್ಟು ಹೋಗ್ತಾ ಇರು, ಮತ್ತೆ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡ. ತಿಂಡು ಬೇಡಕ್ಕ ಅಂತ ಮತ್ತೆ ನನಗೆ. ವರ ನನ್ನಿಂದ ನೊಂದ್ಕೊಂಡು ಊಟ ತಿಂಡಿ ಏನೂ ಮಾಡ್ತಾ ಇಲ್ಲ. ಹಾಗಿದ್ದಾಗ ನಾನು ಹೇಗೆ ತಿನ್ಲಿ? ಹಾಯ್ ಶ್ರಾವಣಿ. ಹಾಯ್. ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇಲ್ಲ. ಎಲ್ಲೋ ಕಳ್ದೋಗ್ಬಿಟ್ಟಿದ್ಯಾ? ಒಂಥರ ಕಳ್ದು ಹೋಗಿದ್ದೀನಿ ಅಂತಾನೆ ಅನ್ಕೋ. ಊರಲ್ಲಿ ಹಬ್ಬ ಇತ್ತಲ್ಲ, ಅಲ್ಲಿ ಹೋಗಿದ್ದೆ. ಹಾಯ್ ಶ್ರಾವಣಿ. ಹಾಯ್. ಏನು ಊರ ಹಬ್ಬನ? ನೀನ್ ಈ ರೀತಿ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಇವತ್ತಿನವರೆಗೂ ಊರು ಹಬ್ಬ ಅಂತೆಲ್ಲ ನೀನ್ ಯಾವತ್ತೂ ಹೋದವಳೆ ಅಲ್ಲ. ಹೌದು, ಅದು ನಮ್ಮ ಅಮ್ಮನವರು ಸಾಲಿಗ್ರಾಮ ಅಂತ. ಅಲ್ಲಿ ಉತ್ಸವ ಆಯ್ತಲ್ಲ, ಅದಕ್ಕೆ ಹೋಗಿದ್ದೆ. ಅದೆಲ್ಲ ಬಿಡು, ಈಗ ಎಕ್ಸಾಮ್ ರಿಸಲ್ಟ್ ಏನಾಗ್ಬೋದು? ಹೇಗ್ ಬರ್ತಿದ್ದೀರಾ ನೀವೆಲ್ಲ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ಸರಿನೋ ತಪ್ಪೋ, ಕಡೆ ಪಕ್ಷ ಕರುಣೆ ತೋರ್ಸಾದ್ರು ಪೇಜಿಗೆ ಒಂದೊಂದು ಮಾರ್ಕ್ಸ್ ಕೊಟ್ರು ಪಾಸ್ ಆಗ್ಲಿ ಅಂತ 60 ಪೇಜ್ ತುಂಬಿಸ್ಬಿಟ್ಟಿದ್ದೀನಿ. 60 ಪೇಜ? ಹಾಗಾದ್ರೆ 60 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಅಯ್ಯೋ, ನಾನ್ ಬರ್ದಿರೋ ಕತೆ ಕವನಕ್ಕೆ ಯಾರು ಒಂದೊಂದು ಮಾರ್ಕ್ಸ್ ಕೊಡ್ತಾರೆ? ಅರ್ಧ ಮಾರ್ಕ್ಸ್ ಕೊಟ್ರು 60 ಪೇಜಿಗೆ 30 ಮಾರ್ಕ್ಸ್ ಬರುತ್ತಲ್ಲ, ಹಾಗ ಅನ್ಕೊಂಡೇ ಬರ್ದಿರೋದು. ಆದ್ರೆ ವಿಷಯನೇ ಬೇರೆ ಇದೆ. ಬೇರೆ ವಿಷಯನಾ? ಏನದು? ಈ ಸಲ ವ್ಯಾಲ್ಯೂಷನ್ ತುಂಬಾ ಸ್ಟ್ರಿಕ್ಟ್ ಆಗಿದೆಯಂತೆ. ಕೋರ್ಟ್ ಕೇಸ್ ಅಂತೆಲ್ಲ ಆಯ್ತಲ್ಲ, ಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ 4 ಜನ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದಾರಂತೆ. ಹೌದಾ? ಅಯ್ಯೋ ದೇವ್ರೆ, 60 ಪೇಜ್ ಬರ್ದಿರೋ ಇವಳೇ ಹೀಗೆ ಅಂತಿದ್ದಾಳೆ. ಇನ್ನು ನಾನು ಬರ್ದಿರೋದು ಬರೀ 25 ಪೇಜು. ಹಾಗಾದ್ರೆ ನನ್ನ ಕಥೆ ಅಷ್ಟೇ. ವರ ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳ ನೋವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂದ್ಕೊಂಡಿದ್ದು ನಾನು. ಈಗ ಅವಳಿಗೆ ನನ್ನ ಮುಖನೇ ತೋರ್ಸೋಕ್ಕಾಗ್ತಾ ಇಲ್ಲ. ಅವಳ ಕಣ್ಣೀರಿಗೆ ನಾನೇ ಕಾರಣ ಆಗ್ಬಿಟ್ಟೆ.
ಏನು ಮಾಡೋದು? ಇಂದ್ರಮ್ಮವ್ರ ಹತ್ರ ಹೋಗಿ ಮಾತಾಡ್ಬೇಡ. ಬೇಡ ಬೇಡ ಬೇಡ, ಅವ್ರು ಮೊದಲೇ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ. ನಾನು ಹೋಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಬರ್ದಂಗೆ ಫೋನ್ ಮಾಡೋದೇ ಸರಿ. ಫೋನ್ ಮಾಡಿ ಏನೇನಾಯಿತು ಅಂತ ಹೇಳ್ಬಿಡೋದು ಒಳ್ಳೇದು. ಅವನಾದರೂ ಅರ್ಥ ಮಾಡ್ಕೋತಾನೆ. ಹಲೋ ವರ್ದಾ. ಏನಪ್ಪ, ನನ್ನ ಎದುರು ನಿಂತು ಮಾತಾಡೋ ಧೈರ್ಯ ಇಲ್ಲ ಅಂತ ನನ್ ಮಗನಿಗೆ ಕಾಲ್ ಮಾಡಿದ್ಯಾ? ಮನೆ ಬಾಗಿಲಿಗೆ ಬಂದು ಮುಖ ತೋರ್ಸಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ನನ್ ಮಗನ ಪುಸ್ಲಾಯಿಸ್ಬೇಕು ಅನ್ಕೊಂಡಿದ್ಯಾ? ಇನ್ನು ಮುಂದೆ ನಿಮ್ಮ ಆಟಗಳೇನು ನಡೆಯೋದಿಲ್ಲ, ಎಲ್ಲ ಮುಗೀತು. ಅಯ್ಯೋ ಪಾಪ ಅಂತ ಮದ್ವೆ ಒಪ್ಕೊಂಡಿದ್ದಕ್ಕೆ ನಮ್ಮನ್ನೇ ತಾತ್ಸಾರ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಬರ್ತಿರೋ ಕೋಪಕ್ಕೆ ಮದ್ವೆ ಮಾಡೋದು ಹಾಗಿರ್ಲಿ, ಈಗಿಂದೀಗ್ಲೇ ಮನೆ ಖಾಲಿ ಮಾಡ್ಬೇಕು ಅನ್ಕೊಂಡಿದ್ದೆ. ಇಂದ್ರಮ್ಮವ್ರೆ, ನನ್ನ ಮಾತು ಕೇಳಿ. ನಾನ್ ಹಾಗೇನಾದ್ರೂ ಮಾಡಿದ್ರೆ ಅದನ್ನೇ ನೆಪ ಮಾಡ್ಕೊಂಡು ನನ್ನ ಮಗನ್ನ ಬೇರೆ ರೀತಿ ಯಾಮಾರಿಸ್ಬಿಡ್ತೀರಾ ನೀವು? ಇಲ್ಲ, ನೀವು ನನ್ನ ಕಣ್ಣು ಮುಂದೆನೆ ಇರ್ಬೇಕು. ನೀವು ನನ್ನ ಕಣ್ಣು ಮುಂದೆನೆ ಇದ್ದು ನನ್ನ ಮಗನಿಗೆ ನಾನು ಬೇರೆ ಮದುವೆ ಮಾಡೋದನ್ನ ನೋಡ್ಬೇಕು. ಇಡೋ ಫೋನು. ಇಂದ್ರಮ್ಮವ್ರೆ